ಬಿಫೋರ್ ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಗ್ರಾಮೀಣ ಭಾಗದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ 50 ಮಂದಿ ದೈಹಿಕ ಶಿಕ್ಷಕರನ್ನ ನೇಮಕಕ್ಕೆ ಮುಂದಾಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಸರ್ಕಾರಕ್ಕೆ ಆಗ್ರಹ. ಪಟ್ಟಣದ ನವೋದಯ ವಿದ್ಯಾಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಂಸ್ಥೆಯ ಏಳ್ಗೆಗಾಗಿ ಮಕ್ಕಳ ದಾಖಲಾತಿಗಾಗಿ ಕೊಠಡಿಗಳ ಸೂಕ್ತ ನಿರ್ವಹಣೆ ಮತ್ತು ಅನುದಾನ ಕ್ರೋಢೀಕೃತದ ಕುರಿತಾಗಿ ಆರೋಗ್ಯಕರ ಚರ್ಚೆಯಾಗಲಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳ ಹಾವಳಿಯಿಂದ ದಿಕ್ಕು ತಪ್ಪುತ್ತಿರುವ ಸಮಾಜದಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚು. ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರ ಸೂಕ್ತ ಕಾನೂನು ರೂಪಿಸುವಂತೆ ಆಗ್ರಹಿಸಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು. ವಾರ್ತೆಗಳ ವಿವರ. ಗ್ರಾಮೀಣ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರ ಬೇಡಿಕೆಗೆ ಅನುಗುಣವಾಗಿ ದೈಹಿಕ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಮುಂದಾಗಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಡಿ ಆಯೋಜಿಸಲಾಗಿದ್ದ 2024-25ನೇ ಸಾಲಿನ ದಸರಾ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 12 ಮಂದಿ ದೈಹಿಕ ಶಿಕ್ಷಕರಿದ್ದು ಪ್ರಾಥಮಿಕ, ಪ್ರೌಢಶಾಲಾ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಅವಶ್ಯವಿರುವ ದೈಹಿಕ ಶಿಕ್ಷಕರನ್ನು ತುಂಬುವಲ್ಲಿ ಮುಂದಾಗಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಗಮನಹರಿಸಬೇಕೆಂದು ಅವರು ಇತರೆ ಯೋಜನೆಗಳಿಗೆ ಅನುದಾನದ ಕೊರತೆ ಆದರೂ ಚಿಂತೆ ಇಲ್ಲ. ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣಕ್ಕೆ ಅನುದಾನದ ಕೊರತೆಯಾಗಬಾರದು. ಬೇಡಿಕೆಗೆ ಅನುಗುಣವಾಗಿ ಸಹಕಾರ ನೀಡಿದರೆ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಬಹುದೆಂದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 500ಕ್ಕೂ ಹೆಚ್ಚು ಮಂದಿ ರಾಜ್ಯ, ರಾಷ್ಟ್ರಮಟ್ಟವನ್ನು ಸ್ಪರ್ಧಿಸುವ ಕ್ರೀಡಾಪಟುಗಳಿದ್ದಾರೆ. ಕ್ರೀಡಾಪಟುಗಳಿಗೆ ಕ್ರೀಡೆ ಮತ್ತಷ್ಟು ಹತ್ತಿರವಾಗಲೆಂಬ ದೃಷ್ಟಿಯಿಂದ ತಾಲೂಕಿನ ಕ್ರೀಡಾಂಗಣಕ್ಕೆ ಸಕಲ ಸೌಲಭ್ಯವನ್ನು ಕಲ್ಪಿಸಿದ್ದು, ಬುಧವಾರದಂದು ಕ್ರೀಡಾಪಟುಗಳ ಉಪಯೋಗಕ್ಕಾಗಿ ಹೈಟೆಕ್ ಶೌಚಾಲಯವನ್ನು ಕ್ರೀಡಾಂಗಣದ ಪರಿಮಿತಿಯೊಳಗೆ ನಿರ್ಮಾಣ ಮಾಡಲಾಗುವುದು. ಇದಕ್ಕಾಗಿ ಗುದ್ದಲಿ ಪೂಜೆ ನೆರವೇರಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಕ್ರೀಡಾಕೂಟದ ಜ್ಯೋತಿಯನ್ನು ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷರಾದ ಅಂತನಹಳ್ಳಿ ಸ್ವಾಮಿ ಬೆಳಗಿದರು. ಸಮಾರಂಭದಲ್ಲಿ ಬಿಇಒ ದೀಪ, ತಾಲೂಕು ಪಂಚಾಯಿತಿ ಇಒ OR ಹರೀಶ್ ಗೌಡ, ಯುವಜನ ಸೇವಾ ಕ್ರೀಡಾ ಇಲಾಖೆ ನಿರ್ದೇಶಕ ಹರೀಶ್, ಬಿಆರ್ಸಿ ಅನಿಲ್, ಕಾಳೇಗೌಡ, ರವಿಕುಮಾರ್, ಆನಂದ್, ಪ್ರಕಾಶ್, ರಂಗನಾಥ್ ಸೇರಿ ಇತರರು ಇದ್ದರು. ನಮ್ಮ ಇಒರ್ಗೊಂದು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಸೂಚನೆ ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಧಿಕಾರಿಗಳು, ರೆಪ್ರೆಸೆಂಟೇಟಿವ್ಸು ಈ ಲೆಕ್ಕದಲ್ಲಿ ಒಂದು 5-6 ತಂಡ ಮಾಡಿ ಒಂದು ಸ್ನೇಹ ವಾತಾವರಣದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಹರೀಶ್ ಅವ್ರಿಗೆ, BO ಮೇಡಮ್ ಅವ್ರಿಗೆ, ಅಫಿಷಿಯಲ್ ಸ್ಪೋರ್ಟ್ಸ್ ಆಗ್ಬೋದಲ್ಲ ಎಲ್ಲಕ್ಕೆ ಅದನ್ನು ಅತಿ ಜರೂರಾಗಿ ಮಾಡಬೇಕು ಈ ಕ್ರೀಡಾಂಗಣದಲ್ಲಿ ಅಂತ ನಾನು ಮನವಿ ಕೂಡ ಮಾಡಿ ಈ ಕ್ರೀಡಾಕೂಟಕ್ಕೆ ಶುಭ ಹಾರೈಕೆಗಳನ್ನು ತಿಳಿಸಿ. ತಾಲೂಕಿನ ಪ್ರತಿಷ್ಠಿತ ನವೋದಯ ವಿದ್ಯಾಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕಳೆದ ಭಾನುವಾರದಂದು ಶಾಲಾ ಆವರಣದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ನೂತನ ಆಡಳಿತ ಮಂಡಳಿಯ ಸದಸ್ಯರ ನಡುವೆ ಲೆಕ್ಕಾಚಾರದ ವಿಚಾರವಾಗಿ ವಾಗ್ವಾದಕ್ಕೆ ಸಭೆ ಸಾಕ್ಷಿಯಾಯಿತು. ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ OR ರಂಗೇಗೌಡರವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಕಳೆದ ಸಾಲಿನ ಆಡಳಿತ ಮಂಡಳಿಯವರು ನೂತನ ಆಡಳಿತ ಮಂಡಳಿಗೆ ನೀಡಿದ ಲೆಕ್ಕಪತ್ರವನ್ನು ಸಭೆಗೆ ಮಂಡಿಸುವ ವೇಳೆ ಸದಸ್ಯರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಹಿಂದೆ ಇದ್ದ ಆಡಳಿತ ಮಂಡಳಿಯವರು ನಮಗೆ ನೀಡಿದಂತಹ ಲೆಕ್ಕಪತ್ರವನ್ನು ಮಂಡಿಸಿದ್ದೇವೆ. ಇದೀಗ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಹಿಂದಿನ ಆಡಳಿತ ಮಂಡಳಿಯವರೇ ಉತ್ತರಿಸಬೇಕೆಂದು ಕೆಲವು ಸದಸ್ಯರು ತಿಳಿಸಿದಾಗ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಹಿಂದಿನ ಸಾಲಿನ ಸದಸ್ಯರು, ನಾವು ಈಗಾಗಲೇ ಹೊಸ ಆಡಳಿತ ಮಂಡಳಿಗೆ ಲೆಕ್ಕಪತ್ರವನ್ನು ನೀಡಿದ್ದೇವೆ, ಅದನ್ನು ಸದಸ್ಯರಿಗೆ ತಿಳಿಸುವ ಬದಲು ನಮ್ಮ ಮೇಲೆ ಏಕೆ ಆರೋಪ ಮಾಡುತ್ತೀರಿ ಎಂದು ಕಳೆದ ಸಾಲಿನ ಆಡಳಿತ ಮಂಡಳಿಯವರು ಹೇಳಿದ್ದಕ್ಕೆ ಆಗ ಕೆಲ ಸಮಯ ಪರಸ್ಪರ ಮಾತಿನ ಚಕಮಕಿ ನಡೆಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನು ಅರಿತ ಶಾಸಕ ಸಿಎನ್ ಬಾಲಕೃಷ್ಣರವರು ಮಧ್ಯಪ್ರವೇಶಿಸಿ ಮಾತನಾಡಿ, ವಾರ್ಷಿಕ ಸಭೆಯಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಲು ಮತ್ತು ಶಾಲೆಗೆ ಹೆಚ್ಚು ಮಕ್ಕಳನ್ನು ದಾಖಲಿಸುವ ಮತ್ತು ಕೊಠಡಿ ನಿರ್ವಹಣೆಗೆ ಹೇಗೆ ಅನುದಾನವನ್ನು ಕ್ರೋಢೀಕರಿಸಬೇಕೆಂಬುದನ್ನು ಸಭೆಯಲ್ಲಿ ಚರ್ಚಿಸಬೇಕು. ಅದನ್ನು ಬಿಟ್ಟು ಕಳೆದು ಹೋದ ವಿಚಾರಕ್ಕೆ ವಾಗ್ವಾದ ಮಾಡುವುದು ತರವಲ್ಲವೆಂದ ಅವರು, ತಮ್ಮ ಶಾಸಕರ ಅನುದಾನದಲ್ಲಿ ನವೋದಯ ವಿದ್ಯಾಸಂಘಕ್ಕಾಗಿ ಪ್ರತಿ ವರ್ಷ 10 ಲಕ್ಷ ರುಗಳ ಹಣವನ್ನು ನೀಡಲಾಗುವುದು. ಸಂಸ್ಥೆಯ ಅಭಿವೃದ್ಧಿಗೆ ಆರೋಗ್ಯಕರ ಚರ್ಚೆಗೆ ಮುಂದಾಗೋಣ. ತಂತ್ರಜ್ಞಾನದ ಯುಗದಲ್ಲಿ ಖಾಸಗಿ ಶಾಲೆಗಳ ಪೈಪೋಟಿ ನೀಡಲು ನವೋದಯ ಪಬ್ಲಿಕ್ ಶಾಲೆಯನ್ನು ತೆರೆದು ಸಿಬಿಎಸ್ಇ ಪಠ್ಯಕ್ರಮವನ್ನು ತೆರೆಯಲು ಮುಂದಾಗಬೇಕು ಮತ್ತು ಈಗಾಗಲೇ ದಾನಿಗಳ ಸಹಾಯದಿಂದ ನಿರ್ಮಾಣ ಮಾಡಲಾಗಿರುವ ಶೌಚಾಲಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕೆಂದರು.
ನವೋದಯ ವಿದ್ಯಾಸಂಘದ ಅಧ್ಯಕ್ಷರಾದ OR ರಂಗೇಗೌಡರವರು ಮಾತನಾಡಿ, ಶಾಲೆಯ ಅಭಿವೃದ್ಧಿಗೆ ಸದಸ್ಯರ ಸಹಕಾರ ಅಗತ್ಯ. ಅಧ್ಯಕ್ಷರೊಬ್ಬರಿಂದ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ. ಶಾಲೆಗೆ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡುವ ಸಲುವಾಗಿ ಚರ್ಚೆಗಳಿಗೆ ಆದ್ಯತೆ ನೀಡಬೇಕು. ಸಂಘಕ್ಕೆ ಹಣ ಕ್ರೋಢೀಕರಿಸುವ ವಿಚಾರ ಹಾಗೂ ಎಷ್ಟು ದಾನಿಗಳನ್ನು ಭೇಟಿ ಮಾಡಲು ಸಾಧ್ಯವೆಂದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣವೆಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ CS ಪುಟ್ಟೇಗೌಡರವರು, ವಿದ್ಯಾಸಂಘದ ಮಾಜಿ ಅಧ್ಯಕ್ಷರುಗಳಾದ HS ಶ್ರೀಕಂಠಪ್ಪ, CN ಚಂದ್ರೀಗೌಡ, ಆದಿಶೇಷಕುಮಾರ್ ಮತ್ತು ಪ್ರಸ್ತುತ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದ CS ಶೇಷಶಯನ, ಉಪಾಧ್ಯಕ್ಷರಾದ ಡಾ CS ಪ್ರಮೋದ್, ಕಾರ್ಯದರ್ಶಿಗಳಾದ ಶರತ್ P ಕೆಂಬಾಳು, ಸಹಕಾರ್ಯದರ್ಶಿಗಳಾದ ಸಂತೋಷ್ MN, ಖಜಾಂಚಿ ಜಲೇಂದ್ರ ಕುಮಾರ್ ಮತ್ತು ನಿರ್ದೇಶಕರುಗಳಾದ ಮುರಾರ್ಜಿ ಮಂಜಣ್ಣ, ಆದರ್ಶ್, CT ಕುಮಾರಸ್ವಾಮಿ, ಆನಂದ್ ಕಾಳಿನಹಳ್ಳಿ, ಶಿವಕುಮಾರ್, ಗೋವಿಂದೇಗೌಡ, ರಾಘವೇಂದ್ರ ಇದ್ದರು. 1843 ಅಂಚೆ ವೆಚ್ಚಗಳು 10,200 ರೂಪಾಯಿ. ಖರ್ಚು ಕಟ್ಟಡದ ನವೀಕರಣ ವೆಚ್ಚಗಳು 5,78,204 ರೂಪಾಯಿ. ವಾರ್ಷಿಕ ಮಹಾಸಭೆ ವೆಚ್ಚಗಳು 31,211 ರೂಪಾಯಿ. ಇಂಟರ್ನೆಟ್ ಶುಲ್ಕ 8,594. ಪ್ರಿಂಟಿಂಗ್ ಮತ್ತು ಸ್ಟೇಷನರೀಸ್ 15,205. ಆಡಿಟ್ ಶುಲ್ಕ 10,000. ಕಚೇರಿ ರಿಪೇರಿ ಮತ್ತು ನಿರ್ವಹಣೆ 36,900. ಹೊಸ ಕಾಂಪೌಂಡ್ ನಿರ್ಮಾಣ 4,40,000 ರೂಪಾಯಿ. CCTV ಅಳವಡಿಸಿದ ಖರ್ಚು 1,09,099 ರೂಪಾಯಿ. ಬಯೋಮೆಟ್ರಿಕ್ ಅಳವಡಿಸಿದ ಖರ್ಚು 25,960 ರೂಪಾಯಿ. ಪೀಠೋಪಕರಣಗಳು 5,000. ಕಾಲೇಜುಗಳು ಸ್ಥಿರ ಮತ್ತು ನಿಧಿ ಡೆಪಾಸಿಟ್ 4,12,429 ರೂಪಾಯಿ. ಅಂತಿಮ ಶುಲ್ಕ ಕೈಯಲ್ಲಿ ನಗದು ನಿಲ್. ಕೆನರಾ ಬ್ಯಾಂಕ್ ಅಕೌಂಟ್ ನಂಬರ್ 2880 20,23,787 ರೂಪಾಯಿ. ಕಾವೇರಿ ಗ್ರಾಮೀಣ ಬ್ಯಾಂಕ್ 170. ಮೈಕ್ ಇರ್ಕೊಳ್ಳಲ್ಲ ಹತ್ರಕ್ಕೆ ಈಗ ನಾವು ಏನು ಮಾಡಿದ್ದೀವಿ ಹಳೆ ಆಡಳಿತ ಮಂಡಳಿಯವರನ್ನ ಕರೆಸಿ ಯಾವ ಆಧಾರದ ಮೇಲೆ ಇದನ್ನು ಕೊಟ್ಟಿದ್ದೀವಿ. ಇಂಪಾರ್ಟೆಂಟ್ ಏನಿದೆ ಎಟ್ಬರ್ಬೇಕು ಎಟ್ಬರ್ಬೇಕು ಇದೆಲ್ಲದ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಹೇಳ್ತಾರೆ ಸರಿ, ಇದು ಯಾರು ಯಾರು ಯಾವ ಸರಿ ಅಧ್ಯಕ್ಷ ಕೇಳಿಲ್ವಲ್ಲ, ದಯಮಾಡಿ ಟೆಕ್ನಿಕಲ್ ಆಗಿ ಮಾಡಿ ಅಧಿಕೃತ ಕೊಡಿ. ನೀವು ಅಬ್ಜೆಕ್ಷನ್ ಮಾಡಿರೋ ದುಡ್ಡು ಯಾರಾದ್ರೂ ಕೊಡ್ಬೇಕು ಅನ್ನೋದು ನಮ್ಮ ಬಾಡಿಗೆ ಅವರಿಗೆ ತಿಳಿಸಿಲ್ಲ. ನಮಗೆ ಏನು ಅಕೌಂಟಬಲ್ ಏನ್ ಚಾರ್ಜ್ ಇದೆ, ಸಂಸ್ಥೆ ಏನ್ ಚಾರ್ಜ್ ಕೊಡಬೇಕು ಪೂರ್ಣ ಪ್ರಮಾಣ ಚಾರ್ಜ್ ಮಾಡಿದ್ದೀವಿ. ಅದಕ್ಕೆ ಅಂಕಿ ದಾಖಲಾತಿ ಕೇಳಿದ್ದೀವಿ. ಅವ್ರು ಏನ್ ಖರ್ಚು ಮಾಡಿದ್ದಾರೆ ಸರಿ ಮಾಡಿ ಪತ್ರವನ್ನು ಕೊಡಬೇಕಾಗಿತ್ತು. ದಯಮಾಡಿ ಅದು ಕೊಟ್ಟಿಲ್ಲ, ಈಗ ವಾಪಸ್ ಕೊಟ್ಟಿದ್ದೀವಿ. ಆ ಖರ್ಚು ಮಾಡಿದ್ರಿಂದ ಖರ್ಚಿಂದ ಮಾತ್ರ ಉತ್ತರ ಕೊಡಕ್ಕೆ ತಯಾರಿಸಿ ಹೊರತು ಅಂದಾಜು 2 ಲಕ್ಷ 3 ಲಕ್ಷ ಮಾತಾಡ್ಕೊಂಡಿದ್ದು ಅದು ನಮ್ಮ ಗೊತ್ತಿಲ್ಲ. ಬೇಕಿಗೆ ನಿಮಗೆ ಸಂಬಂಧಪಟ್ಟಿದ್ದು ಅವ್ರು ಹೇಳ್ಬೇಕು, ನಮಗೆ ಅದು ಸಂಬಂಧನೇ ಇಲ್ಲ. ನಾವು ಯಾರಿಗೂ ಅವ್ರು ಕೊಡ್ಬೇಕಾದ್ರೆ ನಮ್ಗೆ ಕೊಟ್ಟಿದ್ದಾರೆ, ನಮ್ಮ ದಾಖಲೆ ಅದು ಕೊಟ್ಟು ಬೇರೆ ಏನು ಸಂಬಂಧ ಇಲ್ಲ. ಕೊಡ್ಬೇಕಾದ್ರೆ ನಂಬರ್ ಸಾರ್ವಜನಿಕರು ಇವತ್ತು ಈಗ ಇದ್ದಾರೆ, ಗೌರವ ಸದಸ್ಯರಿದ್ದಾರೆ, ಅವ್ರನ್ನ ಕೇಳಿ ಅದೇನ್ ಮಾಡ್ಬೇಕು ಕೊಟ್ರೆ ಯಾರು ಕೊಡ್ಬೇಕಾಗಿ ಕೊಡಿ, ಸಂಸಾರ ಮಾಡ್ತೀವಿ ಹೊತ್ತು 5 ವರ್ಷದಿಂದ ಈಗ ಕಳೆದ ವರ್ಷ ಕೂಡ ಜನರಲ್ ಬಾಡಿ ಮೀಟಿಂಗ್ ಆಗಿದೆ. ಆ ಒಂದು ವರ್ಷದಲ್ಲಿ ಈಗ ಏಡೆಡ್ ಇನ್ಸ್ಟಿಟ್ಯೂಷನ್ ಸರ್ಕಾರದ ಪ್ರಕಾರ ಕೆಲವು ಟೀಚರ್ಸ್ ಇವೆಲ್ಲ ಆಯ್ಕೆ ಆದ ಮೇಲೆ ಬಂದಂತ ಇದನ್ನ ಗೆಸ್ಟ್ ಫ್ಯಾಕಲ್ಟಿಗೆ ಎಷ್ಟು ಸ್ಯಾಲರಿ ಕೊಟ್ಟಿದ್ದೀರಿ, ಎಷ್ಟು ಬಂತು ಅನ್ನೋ ಮಾಹಿತಿಯನ್ನು ನೀತಿಯಾಗಿ ಕೊಟ್ಟು ಮುಗಿಯಿತು. ಒಂದು ಅವಾಗ ನಮ್ಮ ಶಾಸಕರ ಕೇಳಿದ ಹಿಂದೆ ಒಬ್ಬ ನಿರ್ದೇಶಕರು ಈ ಚುನಾವಣೆ ಯುನಾನಿಮಸ್ ಆಗಿದ್ದೀವಿ, ಪ್ರತಿಯೊಬ್ಬರು 2 ಲಕ್ಷ ರೂಪಾಯಿನ ಹಾಕಬೇಕು ಅಂತ ಹೇಳಿದ್ದು ನಿಜ. ಅದರಂತೆ ಗೆಸ್ಟ್ ಫ್ಯಾಕಲ್ಟಿಗಳಿಗೆ ಪ್ರತಿ ತಿಂಗಳು ಈಗ ನೀವು ಅಧ್ಯಕ್ಷರಿದ್ರಿ, ಅದ್ರ ಹಿಂದೆ ಆದಿಶೇಷ್ ಕುಮಾರ್ ಅಧ್ಯಕ್ಷರಾಗಿದ್ದರು. ಸಭೆಯನ್ನು ಒಟ್ಟಿಕೊಂಡು ಆ ಸಮಸ್ಯೆಯನ್ನು ಖಂಡಿತ ನಿವಾರಣೆ ಮಾಡ್ತೀವಿ. ಜೊತೆಗೆ ಈಗಾಗಲೇ ಅದಕ್ಕೆ ನಾವು ಪೂರಕವಾಗಿ ಉಪನ್ಯಾಸಕರನ್ನ ಶಿಕ್ಷಕರನ್ನ 2 ಬಾರಿ ಅವ್ರದ್ದು ನಾವು ಮೀಟಿಂಗ್ ಅನ್ನು ಮಾಡಿ ನೆಕ್ಸ್ಟ್ ಫಲಿತಾಂಶ
ಫಲಿತಾಂಶಕ್ಕೆ ಯಾವಾಗಬೇಕು, ದಾಖಲೆ ಯಾವಾಗಬೇಕು ಅನ್ನೋದನ್ನ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಪೋಷಕರನ್ನು ಸಹ ಕರೆದಿದ್ದೇವೆ. ಪೋಷಕರನ್ನು ಸಹ ನಾವು ಕರೆದ್ಬಿಟ್ಟು ಅವ್ರ ಜೊತೆ ಮಾತಾಡಿ ನಿಮ್ಮ ಮಕ್ಕಳು ಪ್ರತಿದಿನ ಶಾಲೆಗೆ ಹಾಜರಾಗಬೇಕು, ಹಾಜರಾಗಬೇಕು ನಾವು ಪುಸ್ತಕಗಳನ್ನು ವಾದ ಮಾಡಿದ್ದೇವೆ. ನಿಜವಾಗಲೂ ನಾವು ಏನಾದರೂ ಮಾಡಿ 2025 ಏಪ್ರಿಲ್ ಬರುವಂತಹ ಫಲಿತಾಂಶವನ್ನ ನಾವು ಹೆಚ್ಚು ಫಲಿತಾಂಶ ಬರೋದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಗೆ ಅಷ್ಟೇ ಇಲ್ಲ, ಮುಂಬರುವಂತಹ 2025 ಏಪ್ರಿಲ್ ದಾಖಲೆಯ ಒಂದು ಅಡ್ಮಿಷನ್ ಮಾಡಬೇಕು ಅಂತ ನಾವು ಪಣ ತೊಡ್ತೀವಿ. ಈಗಾಗಲೇ ಸಂಸ್ಥೆಗೆ ಮೂಲಭೂತ ಸೌಕರ್ಯಗಳು ಬೇಕಾಗಿದೆ. ಜೊತೆಗೆ ಏನಾಗುತ್ತಪ್ಪ ಈ ಸದ್ಯಕ್ಕೆ ಇದೀಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ, ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ. ದೇಶದ ಹೆಸರಾಂತ ಕಿಯಾ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಿಯಾ ಕಾರು ಶೋರೂಮ್. ಇದೇ ಮಾಹೆ ಸೆಪ್ಟೆಂಬರ್ 28ರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ. ಕಿಯಾ ಸೆಲ್ಟೋಸ್, ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು. ಪ್ರತಿ ಕಾರುಗಳ ಮೇಲೆ 1,60,000 ರೂಗಳವರೆಗೆ ಉಳಿತಾಯ. ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ. ವಿಶೇಷ ಸೂಚನೆ: ರೈತರು, ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ. ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ಕರೆ ಮಾಡಿ 9602898944. ಆದರ್ಶ್ ಕಿಯಾ ಕಾರು ಶೋರೂಮ್, ಹಾಸನ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮೇಲೆ ಹೆಚ್ಚು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಇದನ್ನು ತಡೆಯುವ ದೃಷ್ಟಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆರೋಪಿಗಳಿಗೆ ಗಲ್ಲಿಗೇರಿಸುವ ಕಾಯ್ದೆಯನ್ನ ಜಾರಿಗೆ ತರಬೇಕೆಂದು ಶಾಸಕ ಸಿಎನ್ ಬಾಲಕೃಷ್ಣರವರು ಒತ್ತಾಯಿಸಿದರು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ನುಗ್ಗೇಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಚ್ಚು ಮೊಬೈಲ್ ಬಳಕೆಯಿಂದಲೂ ಇತ್ತೀಚಿನ ವರ್ಷಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗಲು ಮುಖ್ಯ ಕಾರಣವಾಗಿದೆ. ಈ ಬಗ್ಗೆ ಮಕ್ಕಳ ಪೋಷಕರು ತಮ್ಮ ಮಗುವಿನ ಚಲನವಲನಗಳ ಬಗ್ಗೆ ಹೆಚ್ಚು ಗಮನ ಹರಿಸುವಂತೆ ತಿಳಿಸಿದರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಲು ಉತ್ತಮ ವೇದಿಕೆಯಾಗಿದೆ. ಶಿಕ್ಷಕರು ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಕಲೆ, ಸಾಹಿತ್ಯ, ಕ್ರೀಡೆ, ಜಾನಪದ ಕಲೆಗಳ ಬಗ್ಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ಇದರಿಂದ ಅವರ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಹೋಬಳಿ ಕೇಂದ್ರದ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡವನ್ನು ಸುಮಾರು 2 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಸದ್ಯದಲ್ಲೇ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಗುತ್ತದೆ. ಇದರ ಜೊತೆಗೆ ಹೋಬಳಿ ಕೇಂದ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ 10 ಕೋಟಿ ರು ಹೆಚ್ಚು ಅನುದಾನವನ್ನು ನೀಡಲಾಗಿದ್ದು, ಮುಂಬರುವ ದಿನಗಳಲ್ಲಿ ಹೋಬಳಿ ಕೇಂದ್ರದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡುವುದಾಗಿ ತಿಳಿಸಿದರು. ಸಿಆರ್ಪಿ ಸಂಘದ ಅಧ್ಯಕ್ಷ ಎಚ್.ಡಿ. ಮಂಜೇಗೌಡ ಮಾತನಾಡಿ, ಶಾಸಕರು ಸರ್ಕಾರಿ ಶಾಲೆಗಳ ಉನ್ನತಿಗೆ ಹೆಚ್ಚು ಶ್ರಮ ವಹಿಸುತ್ತಿದ್ದಾರೆ. ಇದರ ಜೊತೆಗೆ ಶಿಕ್ಷಕರ ಸಮಸ್ಯೆಗಳಿಗೂ ಸ್ಪಂದಿಸುತ್ತಿದ್ದಾರೆ ಎಂದರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಸ್ಪರ್ಧಿಗಳಾಗಿ ಭಾಗವಹಿಸಿದ ಮಕ್ಕಳು ವಿವಿಧ ವೇಷಗಳನ್ನು ಧರಿಸುವ ಮೂಲಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ತಾಲೂಕು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್, ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ದೊರೆಸ್ವಾಮಿ, ಕೃಷಿ ಪತ್ರ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್, ಮುಖಂಡರಾದ ಮಹಮ್ಮದ್ ಜಾವೀದ್, ಸುಹೀಲ್, ವಿಎನ್ ಮಂಜುನಾಥ್, ಸಿಆರ್ಪಿ ಅಶೋಕ್ ಸುಂದರ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಮಂಜುನಾಥ್ ಸೇರಿದಂತೆ ಎಲ್ಲಾ ಶಾಲೆಗಳ ಮುಖ್ಯೋಪಾಧ್ಯಾಯರುಗಳು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸಹಶಿಕ್ಷಕರು ಹಾಜರಿದ್ದರು. ಎಲ್ಲರೂ ಸ್ವಾಗತಿಸಿದ್ರು. ಅದೇ ಆ ಸಿಬ್ಬಂದಿಗಳು, ಅದರ ಜೊತೆಗೆ ಅವ್ರು ಹೇಳಿದ್ದೇನು, ಆ ಸಿಬ್ಬಂದಿಗಳು ಎಲ್ಲರ ಕೈಗೆ ಬಂದಿದ್ದು. ಎಲ್ಲರೂ ಖಾಸಗಿ ಮಕ್ಕಳನ್ನ ಮಾತ್ರ ಕರ್ಕೊಂಡ್ಬರ್ತಾರೆ. ಸರ್ಕಾರಿ ಶಾಲೆಗಳ ಸಾಮಾನ್ಯಕ್ಕೆ ಇಷ್ಟು ದೂರ ವಿಧಾನಸೌಧ ನೋಡಕ್ಕೆ ಕರ್ಕೊಂಬರಲ್ಲ, ಸೆಷನ್ ಅನ್ನ ನೋಡಕ್ಕೆ ಕರ್ಕೊಂಬರಲ್ಲ. ನೀವು ಶ್ರಮವಹಿಸಿ ಅಲ್ಲಿಂದ ಕರ್ಕೊಂಡ್ಬಂದಿದ್ರಿ ಸರ್ಕಾರಿ ಶಾಲೆ ಮಕ್ಕಳನ್ನ, ಬಹಳ ಸಂತೋಷ ಆಗ್ತದೆ ಅಂದ್ರು. ಅದರ ಜೊತೆಗೆ ನಮ್ಗೆ ತುಂಬಾ ಆ ಕಾರ್ಯಕ್ರಮ ಅಲ್ಲಿ ವಿಧಾನಸೌಧ ಚರ್ಚೆಯನ್ನ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು, ಹೆಚ್ಚಿನ ಸಮಯ ಕೊಟ್ರು. ಅಲ್ಲಿ ಅರ್ಧ ಗಂಟೆ 20 ನಿಮಿಷ ಅಷ್ಟೇ ಅಲ್ಲಿ ತೋರ್ಸಕ್ ಬಿಡೋದು, ಆದ್ರೆ ನಮಗೆ ಹೆಚ್ಚಿನ ಸಮಯನ ಅಲ್ಲಿ ಅವಕಾಶ ಮಾಡಿಕೊಟ್ರು. ನಮ್ಗೆ ಆ ಜೊತೆಗೆ ಸಹಕರಿಸಿದ ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಿಗೆ ಅವಕಾಶ ಆಗಿದೆ. ಒಂದು ವಿವಿಧ ಒಂದು ರೀತಿಯಲ್ಲಿ ಮಕ್ಕಳುಗಳು ವೇಷಭೂಷಣವನ್ನು ಧರಿಸಿ ಇವತ್ತು ಬಂದಿದ್ದಾರೆ. ಆ ಜೊತೆಗೆ ವಿಜ್ಞಾನ ಸಂಬಂಧಪಟ್ಟಂತ ಒಂದು
ಒಂದು ಪ್ರಯೋಗಾಲಯಗಳನ್ನು ವಸ್ತು ಪ್ರದರ್ಶನಗಳನ್ನು ಕೂಡ ಮಾಡುವಂತಹ ಅವಕಾಶಗಳನ್ನ ಮಾಡಿಕೊಂಡಿದ್ದೀರಿ. ಶಿಕ್ಷಣದ ಜೊತೆಗೆ ಇಂಥ ಕಾರ್ಯಕ್ರಮಗಳು ಕೂಡ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಬಹುಮುಖ್ಯವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಬೆಳೆಯುವ ಪೈರು ಮೊಳಕೆಯಲ್ಲಿ ಇರ್ತಕ್ಕಂಥ ದೃಷ್ಟಿನಲ್ಲಿ ಈ ಹಂತದಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಪ್ರೋತ್ಸಾಹವನ್ನು ನೀಡುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ತಾಲೂಕಿನಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಸುಮಾರು 33 ಕ್ಲಸ್ಟರ್ಗಳಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಜರುಗ್ತಾ ಇದೆ. ವಿಶೇಷ ಮೊನ್ನೆ ನಾನು ಅಕ್ರಲ್ಲಿ ಕೂರ್ಗ್ ಹೋಗಿದ್ದೆ. ಈ 4 ವರ್ಷದ ಜಿಲ್ಲೆಯಲ್ಲಿ ಹೋಗಿ ಎಲ್ಲ ಕಡೆ ಪ್ರಾರಂಭ ಆಗಿದ್ದು 2-3 ದಿವಸದೊಳಗಡೆ ಎಲ್ಲ ಕಡೆ ಮುಗಿದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಇಲ್ಲಿದ್ದ ಮಕ್ಕಳು ಆಯ್ಕೆಗೊಳ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ. ಇವತ್ತು ಶ್ರೀ ಕೃಷ್ಣನ ವೇಷಧಾರಿ ನೋಡ್ತಾನೆ ಅವನಿಗೆ ಹೋಗ್ತಾ ಇದ್ದಾರೆ. ಇನ್ನೆಲ್ಲ ಬೇರೆ ಬೇರೆ ಇದರಲ್ಲಿ ಇವತ್ತು ಡ್ರೆಸ್ ಕೋಡ್ ನಲ್ಲಿ ಬಂದಿದ್ದೀರಿ. ಅಪ್ಪಪ್ಪ ಮಕ್ಕಳು ಅದನ್ನ ಇದೆಲ್ಲ ಮಾಡ್ಕೊಂಡವ್ರ ಬಣ್ಣ ಇದೆಲ್ಲ ತುಂಬಾ ಸಂತೋಷ. ಯಾಕೆಂದ್ರೆ ಕಲೆಗೆ ಬೆಲೆ ಕಟ್ಟಲಿಕ್ಕಾಗಲ್ಲ, ಕಲೆಗೆ ತನ್ನದೇ ಆದಂತ ಒಂದು ಮೌಲ್ಯ ಇದೆ. ಅದಕ್ಕೆ ಪ್ರೋತ್ಸಾಹಿಸುವಂಥದ್ದು ಕೂಡ ಎಲ್ಲ ಒಂದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ದೇಶೀಯ ಕಲೆ ದೇಶೀಯ ಸಂಸ್ಕೃತಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇವತ್ತು ನಮ್ಮೆಲ್ಲರೂ ಮಕ್ಕಳ ಭವಿಷ್ಯಕ್ಕೆ ಸಹಕಾರಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೆ. ಇವತ್ತು ಶಾಲೆಗಳಲ್ಲೂ ಕೂಡ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಕೂಡ ಆದ್ಯತೆ, ಶಿಕ್ಷಣ ಜೊತೆಗೆ ಚಿತ್ರಕಲೆ ಇರ್ಬೋದು, ಎಲ್ಲ ಒಂದು ರಂಗಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಮುಂದೆ ಬರ್ತಕ್ಕಂಥದಕ್ಕೆ ನಾವು ಆದ್ಯತೆ ನೀಡುವಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಭಾಗದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ 50 ಮಂದಿ ದೈಹಿಕ ಶಿಕ್ಷಕರನ್ನ ನೇಮಕಕ್ಕೆ ಮುಂದಾಗಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣರವರು ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಸರ್ಕಾರಕ್ಕೆ ಆಗ್ರಹ. ಪಟ್ಟಣದ ನವೋದಯ ವಿದ್ಯಾಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಂಸ್ಥೆಯ ಏಳ್ಗೆಗಾಗಿ ಮಕ್ಕಳ ದಾಖಲಾತಿಗಾಗಿ ಕೊಠಡಿಗಳ ಸೂಕ್ತ ನಿರ್ವಹಣೆ ಮತ್ತು ಅನುದಾನ ಕ್ರೋಢೀಕೃತದ ಕುರಿತಾಗಿ ಆರೋಗ್ಯಕರ ಚರ್ಚೆಯಾಗಲಿ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳ ಹಾವಳಿಯಿಂದ ದಿಕ್ಕು ತಪ್ಪುತ್ತಿರುವ ಸಮಾಜದಲ್ಲಿ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚು. ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರ ಸೂಕ್ತ ಕಾನೂನು ರೂಪಿಸುವಂತೆ ಆಗ್ರಹಿಸಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು. ಚನ್ನರಾಯಪಟ್ಟಣ ತಾಲೂಕಿನ ನಾಗರಿಕರಿಗೆ, ಕಾರು ಖರೀದಿದಾರರಿಗೆ ಸಂತಸದ ಸುದ್ದಿ. ದೇಶದ ಹೆಸರಾಂತ ಕಿಯಾ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳನ್ನು ಪರಿಚಯಿಸುತ್ತಿದೆ ಹಾಸನದ ಆದರ್ಶ ಕಿಯಾ ಕಾರು ಶೋರೂಮ್. ಇದೇ ಮಾಹೆ ಸೆಪ್ಟೆಂಬರ್ 28ರಂದು ಚನ್ನರಾಯಪಟ್ಟಣ ಕಿಯಾರ್ ಸರ್ಕಲ್ನಲ್ಲಿರುವ ಪೊಲೀಸ್ ಠಾಣೆಯ ಪಕ್ಕದಲ್ಲಿನ ಜಾಗದಲ್ಲಿ ಕಿಯಾ ಕಾರುಗಳ ಗ್ರಾಮೀಣ ಮಹೋತ್ಸವ ನಡೆಯಲಿದೆ. ಕಿಯಾ ಸೆಲ್ಟೋಸ್, ಕಿಯಾ ಕಾರ್ನೆಸ್ ಮತ್ತು ಕಿಯಾ ಸೊನೆಟ್ ಕಾರುಗಳ ಮೇಲೆ ಅತ್ಯಾಕರ್ಷಕ ಕೊಡುಗೆಗಳು. ಪ್ರತಿ ಕಾರುಗಳ ಮೇಲೆ 1,60,000 ರೂಗಳವರೆಗೆ ಉಳಿತಾಯ. ಇದು ಸೀಮಿತ ಸ್ಟಾಕ್ಗಳಿಗೆ ಮಾತ್ರ ಲಭ್ಯ. ವಿಶೇಷ ಸೂಚನೆ: ರೈತರು, ವ್ಯಾಪಾರಿಗಳು ಮತ್ತು ಪಂಚಾಯತ್ ಸದಸ್ಯರಿಗೆ ಅತ್ಯಾಕರ್ಷಕ ಕೊಡುಗೆಗಳು ಹಾಗೂ ತಮ್ಮ ಹಳೆಯ ಕಾರುಗಳ ಮೇಲೆ ಎಕ್ಸ್ಚೇಂಜ್ ಮೇಳ. ಸುಲಭ ಸಾಲ ಸೌಲಭ್ಯದೊಂದಿಗೆ ಗ್ರಾಮೀಣ ಮಹೋತ್ಸವದಲ್ಲಿ ಕಿಯಾ ಕಾರುಗಳನ್ನು ಬುಕಿಂಗ್ ಮಾಡಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಹಿಂದೆ ಕರೆ ಮಾಡಿ 9606028944. ಆದರ್ಶ್ ಕಿಯಾ ಕಾರು ಶೋರೂಮ್, ಹಾಸನ.